ಹಲೋ ಎವ್ರಿವನ್, ವೆಲ್ಕಮ್ ಟು ದ ಚಾನಲ್. ಇವತ್ತು ನಾನು ಮತಿತಾಳೇಶ್ವರ ಅನ್ನೋ ಒಂದು ಪುಣ್ಯ ಕ್ಷೇತ್ರಕ್ಕೆ ಬಂದಿದ್ದೆ. ಸೊ ಆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಈ ಟೆಂಪಲ್ ಬಂದು ತುಂಬಾ ಫೇಮಸ್ಸು. ಸ್ಕಿನ್ ಡಿಸೀಸ್ ಏನಾದರೂ ಇದ್ದರೆ ಅದಕ್ಕೆ. ಮೊದಲಿಗೆ ನೋಡ್ತಿರೋ ಈ ಕೊಳದಲ್ಲಿ ತುಂಬಾ ಒಳ್ಳೊಳ್ಳೆ ಬೇರುಗಳಿಂದ ಕೂಡಿರುವಂತಹ ನೀರಂತೆ ಇದು. ಸೊ ಇದರಲ್ಲಿ ನೀರು ಹರಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗೋದು. ದೇವಸ್ಥಾನಕ್ಕೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ಸ್ವಲ್ಪ ಕರ್ಪೂರ ಗಂಧನ ಕಡ್ಡಿ ಹಚ್ಚಿ ಪೂಜೆ ಮಾಡಿ ಆಮೇಲೆ ನಾವು ಎಂಟ್ರಿ ಆಗ್ತೀವಿ. ನೀವು ನೋಡ್ತಿರ್ಬೋದು ಸಾಕಷ್ಟು ಜನ ಬಂದಿದ್ದಾರೆ. ಇಲ್ಲಿ ಗುರುವಾರ ಮತ್ತು ಭಾನುವಾರ ವಾರದ ದಿನ ಅಂತ ಹೇಳ್ಬೋದು. ಸೊ ಈ ದಿನಗಳಲ್ಲಿ ತುಂಬಾ ರಶ್ ಇರುತ್ತೆ ಟೆಂಪಲ್. ಈಗ ನೀವು ನೋಡ್ತಿರೋದೆ ಮತಿತಾಳೇಶ್ವರ ದೇವರು. ಈ ದೇವರು ಹೇಗೆ ಉದ್ಭವ ಆಯಿತು ಅಂದರೆ, ಮತ್ತಿ ಅನ್ನೋ ಮರದಿಂದ ಈ ದೇವರು ಉದ್ಭವ ಆಯ್ತಂತೆ. ಈ ಮತ್ತಿ ಅನ್ನೋ ಮರ ಸುತ್ತ ಫುಲ್ಲು ಹುತ್ತ ಬೆಳ್ಕೊಂಡಿತ್ತಂತೆ. ಸೊ ಆ ಹುತ್ತನ ಕರಗಿಸಿದಾಗ ಅಲ್ಲಿ ಸಿಕ್ಕಂತಹ ಶಿವಲಿಂಗ ಮೂರ್ತಿನೇ ಇಲ್ಲಿ ಮತಿತಾಳೇಶ್ವರ ಅಂತ ಹೇಳಿ ಪೂಜೆ ಮಾಡೋದು. ಸೊ ಹಾಗಾಗಿ ಮತ್ತಿ ಮರದ ಕೆಳಗೆ ಉದ್ಭವವಾಗಿದ್ದರಿಂದ ಮತಿತಾಳೇಶ್ವರ ಅಂತ ಕರೀತಾರೆ ಇದನ್ನು. ಇಲ್ಲಿಯ ವಿಶೇಷತೆಯ ಬಗ್ಗೆ ಹೇಳಬೇಕಂದ್ರೆ, ಮೇಯ್ನಾಗೆ ಸ್ಕಿನ್ ಡಿಸೀಸ್ ಅಂದರೆ ಏನಾದರೂ ವೈರಲ್ ಇನ್ಫೆಕ್ಷನ್ ಇದ್ದರೆ ಅಥವಾ ಏನಾದರೂ ಅಲರ್ಜಿ ಥರ ಆಗಿದ್ದರೆ ಇಲ್ಲಿ ಬಂದು ಅರ್ಕೆ ಮಾಡಿಕೊಂಡು ಒಂದು 3 ವಾರ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಮೊದಲನೇ ವಾರ ಬಂದಾಗ ಇಲ್ಲಿ ಸಿಗುವಂತಹ ಒಂದಷ್ಟು ಉತ್ತದ ಮಣ್ಣು ಮತ್ತು ಈ ಮತ್ತಿ ಮರ ಇದೆಯಲ್ಲ ಅದರದ್ದು ಚಕ್ಕೆದು ಪುಡಿ ಎರಡೂ ಮಿಕ್ಸ್ ಮಾಡಿ ಅವರು ಒಂದು ಮಣ್ಣು ಕೊಡ್ತಾರೆ. ಸೊ ಆ ಮಣ್ಣನ್ನು ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಅಪ್ಲೈ ಮಾಡೋದ್ರಿಂದ ಏನು ನಮಗೆ ಸ್ಕಿನ್ ಡಿಸೀಸ್ ಅಥವಾ ಅಲರ್ಜಿ ಇರುತ್ತೆ ಅದು ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಇದನ್ನು ಸ್ವಲ್ಪ ತುಂಬಾ ಮಡಿಯಿಂದ ಶಿಸ್ತಾಗಿ ಲೈಕ್ ನಾನ್ ವೆಜ್ ಏನು ತಿಂದೇ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಸಾಕಷ್ಟು ಜನ ಇದೇ ಥರ ಅರ್ಕೆ ಮಾಡಿಕೊಂಡು ಬಂದು ಅಡುಗೆ ಎಲ್ಲ ಮಾಡ್ತಿದ್ರು. ಇಲ್ಲಿ ಅಡುಗೆ ಮಾಡೋಕ್ಕೆ ಕಲ್ಲುಗಳಾಗಿರ್ಬೋದು ತುಂಬಾ ಎಲ್ಲ ವ್ಯವಸ್ಥೆಗಳಿದೆ. ಸ್ವಲ್ಪ ನೀಟ್ನೆಸ್ ಇಲ್ಲ, ಯಾಕೆಂದರೆ ಸಂಡೇ. ಸೊ ವಾರದ ದಿನ ಅಂದರೆ ಎಲ್ಲ ಮೇಂಟೈನ್ ಮಾಡೋದಕ್ಕಾಗಲ್ಲ ಅಲ್ಲ, ಸ್ವಲ್ಪ ಹಾಗೆ ಇದೆ. ನಾವು ಹೋದವರೇ ಮೇಂಟೈನ್ ಮಾಡಬೇಕು ಅದನ್ನೆಲ್ಲ. ನಮ್ಮನೆಯಲ್ಲೂ ನಮ್ಮ ಅತ್ತೆಗೆ ಅಂದರೆ ಅಮ್ಮನಿಗೆ ಸೊ ಸ್ಕಿನ್ ಅಲರ್ಜಿ ಆಗಿತ್ತು. ಹಾಗಾಗಿ ಅವರು ಪ್ರೇ ಮಾಡ್ಕೊಂಡಿದ್ರು. ಇದು 3ನೇ ವಾರ ಆಗಿರೋದ್ರಿಂದ ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಹೋಗೋಣ ಅಂತ ಬಂದಿದ್ವಿ. ಇಲ್ಲಿ ಸ್ವೀಟು ಮತ್ತು ಫುಲ್ ಊಟನ ಅಡುಗೆ ಮಾಡ್ಕೊಂಡು ತಿಂತಾರೆ. ನಾವು ಅಂದ್ಕೊಂಡ್ವಿ ನಾವು 1-3 ಜನ ಹೋಗಿದ್ದರಿಂದ ಏನಾದರೂ ಒಂದು ಸ್ವೀಟ್ ಮಾಡಿ ಬಾತ್ ಮಾಡಿ ಹೋಗೋಣ ಅಂತ ಹೇಳಿ. ಅಮ್ಮ ಹರಕೆ ಮಾಡ್ಕೊಂಡಿರೋದ್ರಿಂದ ಅಮ್ಮ ಪೂಜೆ ಮಾಡ್ತಿದ್ರಿಂದ ಅವರು ಸ್ವೀಟ್ ಮಾಡಿದರು. ನಾನು ಬಂದು ಬಾತಿಗೆಲ್ಲ ವೆಜಿಟೇಬಲ್ ಬಾತ್ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡು ಮಾಡಿದೆ. ಫಾರ್ ದ ಫಸ್ಟ್ ಟೈಮ್ ಈ ಥರ ದೇವಸ್ಥಾನದಲ್ಲಿ ಮಾಡ್ತಿರೋದು ನನಗಂತೂ ತುಂಬಾ ಖುಷಿ ಆಯಿತು. ನಾನು ಈ ದೇವಸ್ಥಾನಕ್ಕೂ ಕೂಡ ಬಂದಿರಲಿಲ್ಲ. ಇದು ನಾ ಬಂದಿದ್ದು ಸೆಕೆಂಡ್ ಟೈಮ್. ಬಟ್ ತುಂಬ ಕೇಳಿದ್ದೆ ಈ ದೇವಸ್ಥಾನದ ಬಗ್ಗೆ ಎಲ್ಲ. ಬಟ್ ಅಪ್ಪನ ಮನೆ ಕಡೆ ಹೋಗಂಗಿರಲಿಲ್ಲ ಈ ಟೆಂಪಲ್ಗೆ, ಹಾಗಾಗಿ ನಾನು ಹೋಗಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಬಂದಾಗ ತುಂಬ ಖುಷಿ ಆಯಿತು. ಸೆಕೆಂಡ್ ಟೈಮ್ ಬಂದಾಗ ಕುಕ್ಕಿಂಗ್ ಮಾಡ್ತಿದ್ದೀನಿ ನಾನೇ ಟೆಂಪಲಲ್ಲಿ, ಇನ್ನೂ ಖುಷಿ ಆಯಿತು ನನಗೆ.
ನಾನೊಂದಷ್ಟು ಇನ್ಫಾರ್ಮೇಷನ್ ಏನು ಕಲೆಕ್ಟ್ ಮಾಡಿದ್ದೀನೋ ಅದನ್ನಷ್ಟೇ ನಾನಿಲ್ಲಿ ಹೇಳ್ತಿದ್ದೀನಿ. ಇನ್ನೂ ತುಂಬ ಬೇರೆ ಬೇರೆ ಥರ ವಿಶೇಷತೆ ಇಲ್ಲಿ ಇರಬಹುದು, ಬಟ್ ನನಗೆ ಗೊತ್ತಿರೋ ಸಣ್ಣ ಪುಟ್ಟ ಮಾಹಿತಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಯಾರಿಗಾದರೂ ಈ ಥರ ಇಂಟ್ರೆಸ್ಟ್ ಇದ್ದರೆ, ನಮಗೂ ಸ್ಕಿನ್ ಅಲರ್ಜಿ ಆಗ್ತಿದೆ, ಡಿಸೀಸ್ ಇದೆ ಅಂದರೆ ಒಂದ್ಸಲ ವಿಸಿಟ್ ಮಾಡಿ. ನಿಜವಾಗ್ಲೂ ತುಂಬಾ ಇಲ್ಲಿ ಕೆಲವ್ರಿಗೆಲ್ಲ ಕ್ಯೂರ್ ಆಗಿ ತುಂಬ ಟೈಮ್ ತೊಗೊಳ್ಳೋದೆಲ್ಲ ತುಂಬ ಬೇಗನೆ ಕ್ಯೂರ್ ಆಗಿರುವಂತಹದ್ದು ನಾನು ತುಂಬಾ ಹತ್ರದವ್ರದ್ದು ಕೇಳಿದ್ದೀನಿ. ಸೊ ಹಾಗಾಗಿ ಈ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಿಮಗೂ ಯಾರಿಗಾದರೂ ಈ ಥರ ಬರಬೇಕು, ವಿಸಿಟ್ ಮಾಡಬೇಕು ಅಂತಿದ್ರೆ ವಿಸಿಟ್ ಮಾಡಿ. ಇಲ್ಲಿ ವಾರ ಬಂದು ಗುರುವಾರ ಮತ್ತು ಭಾನುವಾರ ಆಗಿರುತ್ತೆ. ಅದು ಬಿಟ್ಟರೆ ಡೈಲಿ ಪ್ರತಿದಿನ ಕೂಡ ಇವರು ಟೆಂಪಲ್ ಓಪನ್ ಮಾಡ್ತಾರೆ. ಪ್ರತಿದಿನ 7ರಿಂದ 6 ಗಂಟೆವರೆಗೂ ಇರುತ್ತೆ. ಗುರುವಾರ ಮತ್ತು ಭಾನುವಾರ ವಾರಗಳಾಗಿರೋದ್ರಿಂದ 5ರಿಂದ 6 ಗಂಟೆವರೆಗೂ ಇರ್ತಾರೆ. ಇನ್ನೂ ಒಂದು ನಾನು ಏನಕ್ಕೆ 6 ಗಂಟೆವರೆಗೂ ಇರ್ತಾರೆ ಅಂತ ಹೇಳ್ತಿದ್ದೀನಿ ಅಂದರೆ, ಇಲ್ಲಿ 6 ಗಂಟೆ ಮೇಲೆ ಯಾರೂ ಇರೋದಿಲ್ಲ. ಯಾಕೆ ಅಂದರೆ ಈ ಮತಿತಾಳೇಶ್ವರ ಈಶ್ವರನ ದರ್ಶನಕ್ಕೋಸ್ಕರ ನಮ್ಮ ನಾಗರಹಾವು ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಯಾರೂ ಏನಕ್ಕೆ ಅಂದರೆ ಸರ್ಪಗಳು ಓಡಾಡ್ತಾ ಇರುತ್ತೆ ಅಂತ ಹೇಳಿ 6 ಗಂಟೆ ಮೇಲೆ ಶಿವನ ದರ್ಶನಕ್ಕೆ ಅವ್ರು ಬರ್ತಾರೆ ಅಂತ ಹೇಳಿ ಯಾರೂ ಬರಲ್ಲ ಇಲ್ಲಿ. ಸೊ ಅದು ಇಲ್ಲಿ ಪ್ರತೀತಿ. ಅದ್ರ ಜೊತೆಗೆ ತುಂಬ ಜನಕ್ಕೆ ನಾಗದೋಷ ಆ ಥರ ಇರೋರು ಕೂಡ ಇಲ್ಲಿ ಬಂದು ಪೂಜೆ ಮಾಡಿಕೊಂಡು ಹೋಗ್ತಾರೆ. ಈ ಸ್ಕಿನ್ ಡಿಸೀಸ್ ಅಲರ್ಜಿಗೆ ಯಾರು ಪ್ರೇ ಮಾಡ್ಕೊಂಡು ಇಲ್ಲಿ ಬಂದಿರ್ತಾರೆ ಅವರು ಅಡುಗೆ ಮಾಡಿದ ದಿನ ಬಂದು ಇಲ್ಲಿ 3 ಥರ ಒಪ್ಪತ್ತು ಬಿಡ್ತಾರೆ. ಒಂದು ಬಂದು ನೆಲದ ಒಪ್ಪತ್ತು, ಇನ್ನೊಂದು ಕಲ್ಲು ಒಪ್ಪತ್ತು, ಇನ್ನೂ ಒಂದು ಬಂದು ಬಾಳೆ ಎಲೆ ಒಪ್ಪತ್ತು ಅಂತ ಹೇಳಿ ಈ 3 ಥರ ಒಪ್ಪತ್ತನ್ನ ಬಿಡ್ತಾರೆ. ನಮ್ಮದು ಅಡುಗೆ ಎಲ್ಲ ಆದಮೇಲೆ ನಾವು ದೇವರಿಗೆ ಅದನ್ನು ಮತ್ತಿ ಮರ ಅಂತ ಹೇಳಿದ್ನಲ್ಲ, ಉದ್ಭವ ಆಗಿದ್ದಿದ್ದು ಶಿವಲಿಂಗ. ಸೊ ಅಲ್ಲೋಗಿ ಆ ಊಟನ ಇಟ್ಟು ಮತ್ತೊಮ್ಮೆ ಪೂಜೆ ಮಾಡಿ ನಾವು ಆಮೇಲೆ ಒಪ್ಪತ್ತನ್ನ ಬಿಡಬೇಕಾಗಿತ್ತು. ಸೊ ಹಾಗಾಗಿ ನಮ್ಮ ಅತ್ತೆ ಫಸ್ಟು ಎಲ್ಲ ತೊಗೊಂಡೋಗಿ ಇಟ್ಟು ಪೂಜೆ ಮಾಡಿ ಆಮೇಲೆ ಒಪ್ಪತ್ತು ಬಿಟ್ಟರು. ಇಲ್ಲಿ ಒಂದು ಖುಷಿ ಏನು ಗೊತ್ತಾ, ನೋಡೋಕ್ಕೆ ಫ್ಯಾಮಿಲಿ ಎಲ್ಲ ಬಂದು ಹುಡುಗ ಹುಡುಗಿ ಎಲ್ಲರೂ ಕುಕ್ಕಿಂಗ್ ಮಾಡ್ತಾ ಇರ್ತಾರೆ. ಸೊ ಮನೆಯಲ್ಲಿ ಹುಡುಗಿರೇ ಮಾಡಬೇಕು, ಲೇಡೀಸೇ ಮಾಡಬೇಕು ಅಂತ ಇರುತ್ತೆ. ಬಟ್ ಇಲ್ಲಿಗೆ ಬಂದಾಗ ಜೆಂಟ್ಸು ಕೂಡ ಕೈ ಹಾಕ್ತಾರೆ ಕುಕ್ಕಿಂಗ್ಗೆ. ಅದೊಂದು ತುಂಬ ಖುಷಿ ಅನಿಸುತ್ತೆ. ಹೌದು, ಸಿಟಿಗಳಲ್ಲಿ ಹುಡುಗ ಹುಡುಗಿ ಇಬ್ಬರು ಮಾಡ್ತಿರ್ತಾರೆ ಕುಕ್ಕಿಂಗ್, ಅದೇನು ದೊಡ್ಡದಲ್ಲ. ಬಟ್ ಹಳ್ಳಿಗಳಲ್ಲಿ ಇನ್ನೂ ಕೆಲವೊಂದು ಹಾಗೆ ಉಳ್ಕೊಂಡಿದೆ. ಸೊ ಇಲ್ಲಿ ಎಲ್ಲರೂ ಅಡುಗೆ ಮಾಡ್ತಾರೆ. ಅದು ನೋಡೋಕ್ಕೆ ಒಂಥರ ತುಂಬ ಆನಂದ ಆಗುತ್ತೆ. ಓವರಾಲ್ ಇವತ್ತಿನ ವ್ಲಾಗಲ್ಲಿ ಒಂದು ಪುಣ್ಯಕ್ಷೇತ್ರದ ಮಾಹಿತಿನ ಕೊಟ್ಟಿದ್ದೀನಿ ಅನ್ಕೋತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.